ನಿಯೋಗ ಕರ್ಕೊಂಡ್ ಬನ್ನಿ ಅಂತ ಇಲ್ಲಿ ಒತ್ತಡ ಮಾಡ್ತಾರ. ಒಂದ್ ನಿಮಿಷ ಅದಕ್ಕೆ ಈಗ ನಾನು ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಪರವಾಗಿಲ್ಲ, ಅವ್ರು ಹೆಂಗ್ ತರಿಸ್ಕೋಬೇಕನ್ನೋ ಗೊತ್ತಿದೆ. ಇದು ಭಾವನಾತ್ಮಕವಾಗಿ ಎಮೋಷನಲ್ ತಗೊಳ್ಳಂತ ತೀರ್ಮಾನ ಅಲ್ಲ. ನಮ್ಮ ಕಣ್ಣು ಮುಂದೆ ಒಂದು ಅದ್ಭುತವಾದ ಉದಾಹರಣೆ ಇದೆ, 3 ವರ್ಷದಿಂದ ನಡೆದಿತ್ತು. ಇದೇ ಪಕ್ಕದ ಜಾಗದಲ್ಲಿ ವಾಲ್ಮೀಕಿ ಸ್ವಾಮೀಜಿ 256 ದಿನ ಕೂತ್ಕೊಂಡ್ರು SC ರಿಸರ್ವೇಶನ್ ಹೆಚ್ಚು ಮಾಡ್ಬೇಕಂತೇಳಿ. ಅದೇನೇ ಆಗ್ಲಿ ಆದೇಶ ಇರೋ ಕಡೆ ತಂದು ಕೊಡ್ಬೇಕು, ಆಮೇಲೆ ಎದ್ದೊಳ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಂದು ಆದೇಶನ ಕೈ ಕೊಡುವಾಗ ವಿಧಾನಸೌಧ ಮೆಟ್ಲ ಮೇಲೆ ತಂದು ಕೊಡಿ ನನಗೆ ಅಂದ್ರು. ವಿಧಾನಸೌಧ ಮೆಟ್ಲ ಮೇಲೆ ಕೊಟ್ಟ ಮೇಲೆ ಅವರು ಧರಣಿಯನ್ನ ಅವರು ಮುಕ್ತಾಯ ಮಾಡಿದ್ರು. ಅದೇ ರೀತಿ ನಮ್ಮ ಸ್ವಾಮೀಜಿಗಳನ್ನ ನಾವು ಇವತ್ತು ಕೂರಿಸ್ಕೊಂಡು ಅವ್ರ ಸಾನ್ನಿಧ್ಯದಲ್ಲಿ ಅದು 1 ತಿಂಗಳಾಗಲಿ 1 ವರ್ಷ ಆಗ್ಲಿ ನಾವು ಇದೇ ಜಾಗದಲ್ಲಿ ಧರಣಿ ಮಾಡಿ ನಾವು ಇರೋ ಕಡೆ ಆರ್ಡರ್ ತಗೊಳ್ಳೋಣ. ಇದು ಶಾಂತಿದೇ ಆಗ್ಬೇಕು. ಏನೋ ಎಮೋಷನಲ್ ಆಗಿ ನಾವ್ ಇಲ್ಲೇ ಇರ್ತೀವಿ ಎಲ್ಲರೂ ಅಂದ್ರೆ ನಾವ್ ಇನ್ನೂ ತಯಾರಾಗಿ ಬಂದಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ಅವರು ಬಂದ್ರೆ ಅವ್ರು ಬಚಾವ್, ಬರ್ಲಿಲ್ಲ ನಾವು ಗೆಲ್ತೀವಿ. ಆದ್ರೆ ನಮ್ಮ ಹಠವನ್ನ ಬಿಡಬಾರ್ದು. ನಾವು ಇಲ್ಲೇ ನಮ್ ಕೈ ನೀವು ತಂದು ಕೊಡ್ಬೇಕಂತ ಹೇಳ್ತೀವಲ್ಲ, ಆ ಹಠನ ಬಿಡಬಾರ್ದು. ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಅದಕ್ಕೆ ತಕ್ಕಂಗೆ ನಾವು ತಯಾರಾಗೋಣ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ, ಎಲ್ಲ ನಾಯಕರು, ಮುಖ್ಯವಾಗಿ ಮಾದಿಗ ಸಮಾಜದ ನಾಯಕರು ಎಲ್ಲರೂ ಒಟ್ಟುಗೂಡಿ ಬಂದಿದ್ದಾರೆ. ಇದು ನಮ್ಮ ಯಶಸ್ಸಿನ ಮೊದಲನೇ ಹೆಜ್ಜೆ, ಇದು ನಮ್ಮ ಗೆಲುವಿನ ಮೊದಲನೇ ಹೆಜ್ಜೆ. ಅದಕ್ಕಾಗಿ ಇವರೆಲ್ಲರೂ ನಾನು ಅಭಿನಂದಿಸ್ತಾ ಇದ್ದೀನಿ. ಇಲ್ಲಿ ಮಾತಾಡುವಾಗ ಕೆಲವರು ಹೇಳಿದ್ರು, ಈ ಒಳ ಮೀಸಲಾತಿ ಹೋರಾಟಕ್ಕೆ ಬೇರೆ ಯಾವ ಸಮಾಜನೂ ಇಲ್ಲಿ ಬೆಂಬಲ ಕೊಟ್ಟಿಲ್ಲ, ಮುಖ್ಯವಾಗಿ ಒಲೆಯರು ಬೆಂಬಲ ಕೊಟ್ಟಿಲ್ಲ ಅಂತ ನಾವು ಮಾತಾಡಿದ್ರು. ಆದ್ರೆ ನಮ್ಮ ಪಾವಗಡ ಶ್ರೀರಾಮ್ ಹೇಳಿದ್ರು, ಅನೇಕ ಜನ ಒಲೆಯರು ಇಲ್ಲಿ ಬೆಂಬಲ ಕೊಟ್ಟಿದ್ದಾರಂತ. ನಾನು ಒಲೆಯರ್ ಸಮಾಜಕ್ಕೆ ಸೇರಿದವನು, ಒಲೆಯರವನೇ. ಆದ್ರೆ ನೀವು ತಿಳ್ಕೊಂಡಿರಂಗೆ ಒಳ ಮೀಸಲಾತಿ ಇರೋದೆಲ್ಲ ನಾನು. ಯಾಕಂದ್ರೆ ಒಳ ಮೀಸಲಾತಿ ಹೋರಾಟ ಕರ್ನಾಟಕದಲ್ಲಿ ಶುರುವಾಗಿದ್ದು 96ರಲ್ಲಿ. ಆದ್ರೆ ಒಳ ಮೀಸಲಾತಿ ಜಾರಿ ಆದ್ರೆ ಮಾತ್ರನೇ ಸಮಾನತೆ ಸಿಗುತ್ತೆ ಅಂತೇಳಿ 1995ರಲ್ಲೇ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ಮಾಡಿ ಆ ಸಭೆಗೆ ಮಾದಿಗ ದಂಡೋರದಿಂದ ಪ್ರೊಫೆಸರ್ ಮುತ್ತಯ್ಯ ಮಾದಿಗರನ್ನು ಕರೆಸಿ ಆ ದಿನದಲ್ಲೇ ನಾವು ನಿರ್ಣಯ ಮಾಡಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ. ಅದು ನಾನೇ ಸೈನ್ ಮಾಡಿ ಕಟ್ಟಿರ್ತಕ್ಕಂಥ ನಿರ್ಣಯ. ಅದು ಅವತ್ತಿಂದ ಇವತ್ತಿನ ತನಕ ನಾನು ಯಾವತ್ತು ಒಳ ಮೀಸಲಾತಿ ಪರನೇ ಇದ್ದೀನಿ. ಯಾಕಂದ್ರೆ ಒಳ ಮೀಸಲಾತಿ ಬರೀ ಮಾದಿಗಲ್ರಿ ನ್ಯಾಯ ಸಿಗೋದದು. 101 ಜಾತಿಗೂ ನ್ಯಾಯ ಸಿಗುತ್ತೆ. 94ನೇ ಇಸ್ವಿನಲ್ಲಿ ನಾವು ಮಾಡಿದಂತ ನಿರ್ಣಯದಲ್ಲಿ ಏನ್ ಬರ್ದಿದೀವಿ ನಾವು ಅಂತ ಹೇಳಿದ್ರೆ, ಒಳ ಮೀಸಲಾತಿ ಜಾರಿ ಆಗೋದ್ರಿಂದ ಮೀಸಲಾತಿ ಸಂಪೂರ್ಣ ಜಾರಿ ಆಗುತ್ತೆ. ಯಾಕಂದ್ರೆ ಯಾವ ಕಾಲದಲ್ಲೂ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗಿಲ್ಲ. ಈಗ ಮಾದಿಗರು 6% ಬೇಕಂದ್ರೆ ಪಟ್ಟ ಗಿಳ್ಕೊಂಡ್ರೆ ಒಲೆಯರು ನೀವ್ ಎಷ್ಟಿದ್ರೆ ನೀವು ಪಟ್ಟ ನೀವು ಪೂರ್ತಿ ಮಾಡ್ಕೊಳ್ಳಿ, ಓವಿಗಳು ಮಾಡ್ಕೊಳ್ಳಿ. ಹಂಗಾಗಿ ಅದೆಷ್ಟಿದೆಯೋ ಒಳ ಮೀಸಲಾತಿ ಅದು 17 ಆಗ್ಲಿ 15 ಆಗ್ಲಿ ಅದು ಪರಿಪೂರ್ಣ ಜಾರಿ ಆಗುತ್ತೆ. ಇದೊಂದು ಅದ್ಭುತವಾದ ತಂತ್ರ. ಇದನ್ನ ಮಾದಿಗರು ಶುರು ಮಾಡಿದ್ದಾರೆ. ಹಂಗಾಗಿ ಮಾದಿಗರ ಜೊತೆ ಸೇರ್ಕೊಳ್ರಿ, ಸೇರ್ಲಿಕ್ಕಾಗಿಲ್ಲ ಬೆಂಬಲಿಸಿ ಅಂತ ಹೇಳಿದ್ರು. ವಿರೋಧಂತ ಮಾಡಬೇಡಿ. ಎಲ್ಲ ಮೈಸೂರು ಎಲ್ಲ ಮಾತಾಡ್ತಾ ಇದಾರೆ, ಮಾದೇವಪ್ಪನವರು ಖರ್ಗೆ ಅಂತ ಅವ್ರ ಚೇಲಗಳಂದ್ರೆ ಒಂದು 4 ಜನ ಮಾತಾಡ ಬುದ್ಧಿ ಇಲ್ಲ, ಅವ್ರು ಕಷ್ಟ ನಾವು ಎಲ್ಲರೂ ತಿಳ್ಕೊಂಡಿದ್ದಾರೆ. HC ಮಾದೇವಪ್ಪ, ಖರ್ಗೆ, ಪರಮೇಶ್ವರ ಎಲ್ಲರೂ ಒಲೆಯರಿಗೆ ಸಪೋರ್ಟ್ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಒಲೆಯರಿಗೆ ಏನ್ ಮಾಡಿದ್ದಾರೆ ಇವ್ರಂತ ಒಲೆಯರಿಗೆ ಮಾತ್ರ ಗೊತ್ತಿರೋದು. ಇವ್ರ ಒಲೆಯರ ಪರ ಇರೋದೇ ಆಗಿದ್ರೆ SC SP ನಮ್ಗಿರ್ತದೆ ಫಂಡ್, ಅದ್ರಲ್ಲಿ ಕಳೆದ 4-5 ವರ್ಷಗಳಲ್ಲೇ 1 ಲಕ್ಷ ಕೋಟಿ ರೂಪಾಯಿ ಲೂಟಿ ಮಾಡವ್ರೆ. ಬೇರೆ ಎಲ್ಲೆಲ್ಲೋ ಹಾಕಿದ್ದಾರೆ ಅದನ್ನ. ಈ ಸರ್ತಿನೂ ಸಹಿತ 44 ಲಕ್ಷ ನಾವು SSB ಫಂಡ್ ಕೊಟ್ಟಿದ್ದೇವೆ, ಬಜೆಟ್ ಅಲ್ಲಿ ಹಾಕಿದ್ದಾರೆ. ಅದ್ರ 15,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಹಾಕಿದ್ದಾರೆ. ಇವರು ಒಲೆಯರ ಪರ ಇದ್ದಾರೆ ಅಂತ ಹೇಳಿದ್ರೆ, ಈ ಒಲೆಯರಾಗ್ಲಿ ಅಥವಾ ಮಾದಿಗರಾಗ್ಲಿ ಇದು ಮಾಡಿದ ತಪ್ಪಂತ ಯಾಕೆ ಹೇಳಕ್ ಆಗ್ತಲ್ಲ? ಯಾಕೆ ಇವ್ರಿಗೆ ದಮ್ಮಿಲ್ಲ? ದೌರ್ಜನ್ಯಗಳು ಹಳ್ಳಿಗಳೇ ನಡೀತದೆ, ಬರೀ ಮಾದಿಗರ ಮೇಲೆ ಆಗ್ತಾ ಇದೆಯಾ? ಒಲೆಯರ ಮೇಲೂ ಆಗ್ತದೆ. ಎಲ್ಲಿಟ್ಕೊಂಡಿದ್ದೀರಾ ಅವಾಗ ನಿಮ್ಮ ಅಭಿಮಾನ? ನೀವು ಬದುಕ್ತಾ ಇರೋದು ನಿಮ್ಮ ಕುಟುಂಬಗಳಿಗಾಗಿ ಬದುಕ್ತಾ ಇದ್ದೀರ ಅಷ್ಟೇನೆ. ಜಾತಿ ಪರ ಯಾವನು ಇಲ್ಲ ಇಲ್ಲಿ. ಅವ್ರವ್ರ ಕುಟುಂಬಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಏನೋ ಮಾಡ್ತಾ ಇದಾರೆ ಪಿತೂರಿ ಅಂತ ಹೇಳಿದ್ರೆ ಅದು ಅವ್ರ ಮಗನಿಗಾಗಿ, ಅವ್ರ ಅಳಿಯನಿಗಾಗಿ, ಅವ್ರ ಮಗಳಿಗಾಗಿ ಮಾಡ್ತಾರೆ ಅಷ್ಟೇ.
ನಮ್ಮ ಸಮಾಜಕ್ಕೆ ಬರ್ತದೆ ಅಂತ ತಿಳ್ಕೊಬೇಡ್ರಿ, ಖಂಡಿತವಾಗ್ಲೂ ಅದಲ್ಲ ಅದು. ಮತ್ತಿಲ್ಲಿ ಬಹಳ ಮುಖ್ಯವಾಗಿ ಏನು ಹೇಳ್ಬೇಕ ಅಂತ ಹೇಳಿದ್ರೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಕೆಲವರು ಅನೇಕರು ಇಲ್ಲಿ ಮಾದಿಗರು ವಲಯರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಹಂಗಿಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಅದೆಲ್ಲರೂ ನೋಡಿದ್ದೀನಿ. ಇವತ್ತು ವಕೀಲ ಅರುಣ್ ಅವ್ರು ಮಾತಾಡಿದ್ ಕೇಳಿದ್ದೀನಿ, ಇನ್ನು ಅನೇಕರು ಮಾತಾಡಿದ್ ಕೇಳಿದ್ದೀನಿ. ಅದೇ ರೀತಿ ನಮ್ಮ ಮಂದಕೃಷ್ಣ ಮಾದಿಗ ಅವ್ರು ಮಾತಾಡಿದ್ ಕೇಳಿದ್ದೀನಿ. ನಾವು ಮಾದಿಗರ ಪರ ಇದ್ದೀವಿ, ನಾವು ಯಾರ ವಿರುದ್ಧ ಅಲ್ಲ ಅಂತ ಹೇಳಿದಾರೆ. ಬೇಕಾಗಿರೋದು ಇದೇನೆ, ಮಾದಿಗರ ಪರ ಇದ್ದಾರೆ ಅಂದ್ರೆ ವಲಯರ ಪರ ಮಾಡ್ರಿ, ಯಾರು ಬೇಡ ಅಂತ ಹೇಳಿದ್ರು, ಯಾರು ಬೇಡ ಅಂತ ಹೇಳಿದ್ರು. ಗೋವಿಗಳ ಪರ ಮಾಡ್ರಿ, ಯಾರು ಬೇಡ ಅಂತ ಹೇಳಿದ್ರು. ಅಷ್ಟು ಮಾಡೋದು ಆ ರೀತಿ ಮಾಡಿದ್ರೆ ನೀವು ಕಂಪ್ಲೀಟ್ ರಿಸರ್ವೇಶನ್ ಇದೆಯಲ್ಲ ಅದು ಸಂಪೂರ್ಣ ಜಾರಿ ಆಗುತ್ತೆ. ಅದಕ್ಕಿಲ್ಲಿ ಸಿದ್ದರಾಮಯ್ಯ ಅವರು ನಮಗೆ ಮಾನ್ಯತೆ ಕೊಟ್ಟು ಬಂದ್ರೆ ಅವ್ರ ಮರ್ಯಾದೆ ಉಳಿತದೆ. ಇಲ್ಲ ಏನೋ ನೆಪ ಹೇಳಿ ಕುಂಟ ನೆಪ ಹೇಳಿ ಯಾರನ್ನ ಕಳಿಸ್ತೀನಿ ನಾ ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಬರೋದೇ ಬೇಡ. ಸದ್ಯಕ್ಕೆ ನಾವು ಇಲ್ಲಿ 4-5 ದಿನ ಕೂತ್ಕೊಳ್ಳೋಷ್ಟು ಮಟ್ಟಿಗೆ ನಾವು ತಯಾರಿಯಿಂದ ಬಂದಿಲ್ಲ. ತಯಾರಿ ಆಗೋಣ, ಹಂತವಾಗಿ ಎತ್ಕೊಳ್ಳೋಣ. ಮೊದಲು ನಮ್ಮ ಸ್ವಾಮೀಜಿಗಳು ಮತ್ತೆ ನಾಯಕರು ಅದು 55 ಜನ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. 50, 500 ಆಗುತ್ತೆ, 500, 5,000 ಆಗುತ್ತೆ, 5,000, 50,000 ಆಗುತ್ತೆ. ಅದು 1 ತಿಂಗಳಾಗ್ತೋ, 2 ತಿಂಗಳಾಗ್ತೋ, 1 ವರ್ಷ ಆಗುತ್ತೋ. ಈ ಒಂದು ಪ್ರಕ್ರಿಯೆಯಲ್ಲಿ ಉಳಿದೆಲ್ಲರನ್ನೂ ಸಹಿತ ನಾವು ಜಾಗೃತ ಮಾಡೋಣ, ಎಜುಕೇಟ್ ಮಾಡೋಣ. ಒಳ ಮೀಸಲಾತಿ ಯಾರ ವಿರುದ್ಧನೂ ಇಲ್ಲ, ಅದು ಸಂವಿಧಾನದ ಪರ ಇದೆ, ಸಂವಿಧಾನಕ್ಕೆ ಬದ್ಧವಾಗಿದೆ. ಸಂವಿಧಾನ ಏನ್ ಹೇಳಿದೆ ಒಳಗಡೆ ಆ ಸಂವಿಧಾನ ತಕ್ಕಂಗೆ ಇದೆ ಅದು. ಇದ್ರ ಬಗ್ಗೆ ನಾನು ಅನೇಕ ವೇದಿಕೆಗಳಲ್ಲಿ ಮಾತಾಡಿದ್ದೀನಿ, ಪುಸ್ತಕಗಳು ತಂದಿದ್ದೀನಿ, ಬರೆದಿದ್ದೀನಿ. ಮತ್ತೆ ನನಗೆ ಗೊತ್ತಿದೆ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ನಾವಿದ್ದಾಗ ನಾವು ಯಾಕಂದ್ರೆ ಸೇರ್ತೀವಿ ಅಂತ ಹೇಳಿದ್ರೆ ಅವತ್ತಿದ್ದಂತ ಮಾನ್ಯವ್ರ ಕಾಂಶರಾಮ್ ಸಾಹೇಬರು ಒಳ ಮೀಸಲಾತಿ ಪರ ಇದ್ರು. ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ನಂಬ್ಕೊಂಡು ನಾವೆಲ್ಲ ಸೇರ್ಕೊಂಡ್ವಿ. ನಮ್ಮ ಇವರು ಮಾತಾಡಿದ್ರು, ಸ್ವಾಮೀಜಿಗಳು ಮಾತಾಡಿದ್ರು. ಸ್ವಾಮೀಜಿಗಳು ಹೇಳಿದ್ರು, ಯಾರೋ ನಮ್ಮ ಮಂದಕೃಷ್ಣ ಮಾದಿಗ ಅವರು ಹೇಳಿದ್ರು ಯಾವ ಪಾರ್ಟಿನ ವಿರುದ್ಧ ಅಲ್ಲ ಅಂತ ಹೇಳಿ. ಆದ್ರೆ ಇಂಡಿಯಾದಲ್ಲಿ ಒಂದು ಪಾರ್ಟಿ ವಿರುದ್ಧ ಆಯ್ತು, ನಮ್ಮದೇ ಪಾರ್ಟಿ ಅನ್ಕೊಂಡಂತ ನಾವು ಚಮ್ಮಾರ್ಸು ಮಾದಿಗರೆಲ್ಲ ಒಂದೇ ಅಂತ ಹೇಳ್ತಾ ಇದ್ರು ಸಹಿತ ಅದೇ ಪಾರ್ಟಿಯ ನಾಯಕ ಏನ್ ಹೇಳಿದ್ರು, ಇಲ್ಲಲ್ಲ ಇದನ್ನ ಚಮ್ಮಾರ್ ವಿರೋಧ ಮಾಡ್ತಾರ, ಹಂಗಾಗಿ ಒಳ ಮೀಸಲಾತಿ ನಾನು ಬೆಂಬಲ ಅಂತ ಹೇಳಿದ್ರು. 35 ವರ್ಷ ದುಡ್ದಂತ ಬಹುಜನ್ ಸಮಾಜ್ ಪಾರ್ಟಿ ನಾವು ಬಿಟ್ಟು ಬಂದ್ವಿ. ಆ ಇಡೀ ಬಹುಜನ್ ಸಮಾಜ್ ಪಾರ್ಟಿ ಬೆಳೆದಿದ್ದು ನಮ್ಮಿಂದ ಬೆಳೀತು. ಆದ್ರೆ ನಾನು ಮಾಸ್ಟರ್ ಮುನಿಯಪ್ಪ ಅವರು, ಮುನಿಯಪ್ಪ ಅವರು, ನನ್ನ ಜೊತೆ ಮುಸಲ್ಮಾನ್ ನಾಯಕರು, ವಲಯರ ನಾಯಕರು, OBCಗಳು, STಗಳು ಎಲ್ಲರೂ ಬಹುಜನ್ ಸಮಾಜ್ ಪಾರ್ಟಿ ನಾವು ಬರೀ ಹೋಗಿ ಮಾತಾಡ್ತೀವಿ. ಇವ್ರು ಹೇಳ್ತಾರ ತಪ್ಪು, ನೀವು ಒಳ ಮೀಸಲಾತೀರಿ, ಎಲ್ಲರೂ ಸಹಿತ ನಮ್ಮ ಒಗ್ಗಟ್ಟನ್ನು ಮುಡಿಯಲ್ಲ, ಒಗ್ಗಟ್ಟನ್ನು ಬಲ ಮಾಡುತ್ತೆ. ಆ ಸಂವಿಧಾನ ವಿರುದ್ಧ ಇಲ್ಲ, BSP ವಿರುದ್ಧ ಇಲ್ಲ, ಚಮಾರ್ ವಿರುದ್ಧ ಇಲ್ಲ. ಏನ್ ಹೇಳಿದ್ರು ಸಹಿತ ಮಾಯಾವತಿ ನಮ್ಮ ನಾಯಕಿ ಒಪ್ಕೊಳ್ಳಿಲ್ಲ. ಆವಾಗ ನಾವು ಒಂದೇ ದಿನ ತೀರ್ಮಾನ ತಗೊಂಡು 10 ಜನ BSP ಬಿಟ್ಬಿಟ್ವಿ, ಬಹುಜನ್ ಸಮಾಜ್ ಪಾರ್ಟಿ ಬಿಟ್ಟು ಹೊರಬಂದ್ವಿ ನಾವು. ಯಾಕಂದ್ರೆ ನಾವು ಹೇಳಿದ್ವಿ ನಮ್ಮ ಸಮಾಜಕ್ಕೆ ಉಳಿತಾಗುತ್ತಂತ ನಾವು BSP ಇದ್ದಿದ್ದು. ನಮ್ಮ ಸಮಾಜಕ್ಕೆ ವಿರುದ್ಧ ಇದೆ ಅಂತ ಹೇಳಿದ್ರೆ ಆ ಪಕ್ಷ ನಾವ್ ಯಾಕಿರ್ಬೇಕು, ಅದು ನಮ್ಮ ಪಕ್ಷ ಅಲ್ಲ. ಅದು ಅವತ್ತು ನಾವು ಬಿಟ್ಟು ಬಂದ್ವಿ. ಅದು ಬಿಟ್ಟು ಬಂದ್ಮೇಲೆ ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಮಾಡಿದ್ದೀವಿ. ರಿಜಿಸ್ಟರ್ ಮಾಡೋದಕ್ಕೆ 1 ವರ್ಷದ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಏನೇನು ನೆಪ ತಡಿತಾ ಇದೆ, ಬಿಡಲ್ಲ. ಆದ್ರೆ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ ಈ ಹೋರಾಟ ಹಂತ ಮುಂದಿಬೇಕು. ಇದಕ್ಕೆ ಸಂಪೂರ್ಣವಾಗಿ ಇರುತ್ತೆ. ಸಿದ್ದರಾಮಯ್ಯನವರು ಅಲ್ಲಿ ಬರ್ದೆ ನಿಯೋಗ ಕಳಿಸ್ತೀನಿ, ನಿಯೋಗ ಕರಿತಾ ಇದ್ದಾರೆ. ನಿಯೋಗಕ್ಕೆ ನಾಯಕರು ಯಾರು ಹೋಗ್ಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಹಲೋ, ಈಗ ನಮ್ಮ ಅಲೆಮಾರಿ ಸಮುದಾಯದ ಮುಖಂಡರುಗಳು ಕೂಡ ಮಾತಾಡಬೇಕಾಗಿದೆ. ಅದಕ್ಕೆ ಮುಂಚೆ ನಿಮ್ಮನ್ನ ಸಹಾಯ ಬಿಟ್ಟು ನಾವು ಬದುಕಿರ್ತೀವ ಒಂದು ತಿಳ್ಕೊಳ್ರಿ. ನಿಮಗ್ ಮುಂಚೆ ಏನಾದ್ರು ಎದೆ ಕೊಡೋದಾದ್ರೆ ಅದು ನಾನೇ, ತಿಳ್ಕೊಳ್ಳಿ. ನಿಮ್ಮನ್ನ ಮುಂದೆ ಕಳಿಸಿ ಹಿಂದೆ ಉಳಿಯಕ್ಕೆ ಇಲ್ಲಿ ಯಾರು ಕೂಡ ಸಿದ್ಧರಿಲ್ಲ. ಸರ್, ಇವ್ರನ್ನ ಮುಂದೆ ಕಳಿಸಿ ನಾವಿರ್ತೀವ, ಹೋಗೋದ್ರೆ ನಾವೇ ಮುಂದೆ ಇರ್ತೀವಿ. ಏನು ತಲೆ ಕೆಡಿಸ್ಕೋಬೇಡಿ, 5 ನಿಮಿಷ ಡಿಸ್ಟರ್ಬ್ ಮಾಡಬೇಡಿ, ಅಲ್ಲಲ್ಲಿ ಮಾತಾಡ್ಬೇಡಿ. ಒಂದು ಹಾಡು ಹೇಳೋಣ.